ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಬೈಪಾಸ್ ರಸ್ತೆ, ಚಾಮರಾಜನಗರದ ಹಿಂಭಾಗಕ್ಕೆ ಇರ್ತಕ್ಕಂಥ ಬೈಪಾಸ್ ರಸ್ತೆ. ಸೊ ಇದು ದಿಂಡಿಗಲ್ಗೆ ಹೋಗುತ್ತೆ, ದಿಂಡಿಗಲ್ಗೆ ಹೋಗುತ್ತೆ. ಓಕೆ, ಚಾಮರಾಜನಗರದ ಹಿಂಭಾಗಕ್ಕೆ, ಚಾಮರಾಜನಗರದಿಂದ ನಾನು ಹೇಳ್ತಕ್ಕಂಥ ಆಸ್ತಿಗೆ ಬರೀ 2 ಕಿಲೋಮೀಟ್ರು. ಇಲ್ಲೆಲ್ಲ ಈ ಒಂದು ಹೈವೇಗೆ ಹೊಂದ್ಕೊಂಡಂಗೆ ಹೋಟ್ಲು ಆ ಥರ ಎಲ್ಲ ಇದೆ. ಮೇನ್ ಹೈವೇ ಇದು ಏನು ಬೈಪಾಸ್ ಹೈವೇ. ನೋಡಿ, ಇದು ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಇದೇ ರಸ್ತೆ. ಈಗಾಗಲೇ ಈ ಭಾಗದ ರೈತರೆಲ್ಲ ಇಲ್ಲೇ ಹೋಗ್ತಾ ಇರೋದು. ಇದು ಮೆಟ್ಲಿಂಗ್ ರಸ್ತೆ. ಓಕೆ, ಅಲ್ಲಿ ಸ್ವಲ್ಪ ಸ್ಲೋಪ್ ಇತ್ತು, ಹಾಗಾಗಿ ಸ್ಕೂಟ್ರನ್ನ ಇಳಿಸಲಿಕ್ಕೆ ಸ್ವಲ್ಪ ಹಿಂಸೆ ಆಯಿತು. ಅದ್ರ ಮಧ್ಯೆ ನನಗೆ ಮೊದಲೇ ಕಾಲೇಟಾಗಿದೆ. ಇನ್ನು ಸಮಸ್ಯೆ ಯಾಕೆ ಅಂತ ಎಚ್ಚರಿಕೆಯಿಂದ ಇಳಿಸ್ದೆ ಅಷ್ಟೇ. ಇದು ಹೆಚ್ಚು ಕಡಿಮೆ ಒಂದು 20 ಅಡಿಗಿನ್ನ ಜಾಸ್ತಿ ಇದೆ ರಸ್ತೆ. ಬಟ್ ಏನಂದರೆ ಅಚ್ಚುಕಟ್ಟು ಮಾಡ್ಕೊಂಡಿಲ್ಲ. ಟೌನಿಂದ ಅಂದರೆ ಈ ಬೈಪಾಸಿಂದ ಅರ್ಧ ಕಿಲೋಮೀಟ್ರಷ್ಟು ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಚೌಟ್ರಿ, ಇದು ಅಂದರೆ ಇದು ಹೈವೇಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು. ಆ ಕಡೆ ದಿಂಡಿಗಲ್ ಹೈವೇ ಇದೆಯಲ್ಲ, ಅಲ್ಲಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು. ಇಲ್ಲೊಂದಷ್ಟು ಜನ ಆಲೆ ಮನೆ ಈ ಥರ ಎಲ್ಲ ಮಾಡ್ತಾರೆ. ಇದೇ ಊರಿನವರು, ರೈತರು. ಇದೇ ನನ್ನ ಈ ನೋಡಿದ್ರೆ ಒಂದು 30 ಅಡಿ ರಸ್ತೆನೇ ಇದೆ. ಇದು ಏನಂತಂದರೆ ಇಲ್ಲಿ ಈಗ ನಾನೇನು ಹೋಗ್ತಾ ಇದ್ದೀನಿ, ಇಲ್ಲೆಲ್ಲ ಸುಮಾರು ಅಗ್ರಿಕಲ್ಚರಿಸ್ಟ್ಗಳೇ ಎಲ್ಲ. ಅಂದರೆ ಇದೇ ಗ್ರಾಮದವರು. ಯಾಕಂದರೆ ಚಾಮರಾಜನಗರಕ್ಕೆ ಹೊಂದ್ಕೊಂಡಂಗೆ ಅಕ್ಕಪಕ್ಕ ಒಂದು 4-6 ಹಳ್ಳಿಗಳಿದೆ. ಆ 4-6 ಹಳ್ಳಿಯಲ್ಲಿ ಈ ಆಸ್ತಿ ಬಂದು ಒಂದು 2 ಹಳ್ಳಿಗೆ ಸಂಬಂಧಪಟ್ಟಿದೆ. ಈ ಬೈಪಾಸ್ ರಸ್ತೆಯಿಂದ ಈ ಕಡೆಗಿದೆ. ಇಲ್ಲಿ ಒಂದಷ್ಟು ಆಸ್ತಿಗಳು ಇವ್ರಿಗೆ ಪಂಪ್ಸೆಟ್ ಮಾಡಿಕೊಂಡು ಇಲ್ಲಿ ಬಾಳೆ ಹಾಕ್ತಾರೆ, ಮತ್ತು ಕಬ್ಬು ಹಾಕ್ತಾರೆ, ಆಮೇಲೆ ಅರಿಶಿನ ಹಾಕ್ತಾರೆ, ಆಮೇಲೆ ಕೋಕೋನಟ್ಸು ವಿಶೇಷವಾಗಿದೆ, ಆಯಿತಾ. ಈರುಳ್ಳಿ ಹಾಕ್ತಾರೆ. ಈ ಥರದ ಕ್ರಾಪ್ಗಳನ್ನ ಮಾಡ್ತಾರೆ. ನೋಡಿ, ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳೇ. ಅಂದರೆ ಫಾರ್ಮ್ ಹೌಸು ಅಂತಂದರೆ ಈ ಹಳ್ಳಿಗಳನ್ನವ್ರದ್ದು, ಇಲ್ಲೇನು ಹೊರಗಡೆ ಏನು ಆಗಿಲ್ಲ. ಸೊ ಚಾಮರಾಜನಗರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಿಂದ ಬರೀ 2 ಕಿಲೋಮೀಟ್ರ್ ಅಷ್ಟೇ ಈ ಆಸ್ತಿಗೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನಾನು ನಿಮಗೆ ಸುಮಾರು ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ಹೇಳೇ ಬಿಡ್ತೀನಿ. ನನಗೂ ಇವತ್ತು ನನಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ 2023ರಲ್ಲಿ ಆಕ್ಸಿಡೆಂಟ್ ಆದಂಥ ವಿಚಾರ ಕೆಲವ್ರಿಗೆ ಮಾತ್ರ ಗೊತ್ತು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಇವತ್ತು ನಾನು ಏನೋ ನಿಮ್ಮಂಥ ಹಿರಿಕರ ಆಶೀರ್ವಾದ, ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ಮತ್ತೆ ಆರೋಗ್ಯವಾಗಿದ್ದೀನಿ. ನಾನು ಅಲ್ಲಿ ಓಡಾಡ್ತಾ ಇದ್ದೀನಿ, ಆಕ್ಟಿವ್ ಆಗಿದ್ದೀನಿ. ಅದಕ್ಕೆಲ್ಲ ಕಾರಣ ನೀವೇ. ಯಾಕೆಂತಂದರೆ ಸುಮಾರು ಜನ ನನಗೆ ಆಕ್ಸಿಡೆಂಟ್ ಆದಾಗ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೇಬೇಕು ನಾನು. ಅದ್ರ ಜೊತೆಗೆ ಸಹಾಯ, ಆರ್ಥಿಕ ಸಹಾಯ ಇಲ್ಲದೇನೂ ಕೂಡ
ಎಷ್ಟೋ ಜನ ಅಯ್ಯೋ ಪಾಪ ಅಂತ ಅಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಯಾವತ್ತೋ ಒಂದಿನ ಯಾವತ್ತೋ ಒಂದು 4 ಮಾತಾಡಿ ಇದ್ದಂಥವ್ರು ನನಗೆ ಬಹಳಷ್ಟು ಅಯ್ಯೋ ಛೇ ಪಾಪ ಹಿಂಗೆ ಆಗಬಾರ್ದಾಗಿತ್ತಲ್ಲ ಹಾಗೆ ಹೀಗೆ ಅಂತ ಅಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ನೀವು ಒಂದು ಆತ್ಮ ಸಂತೋಷದಿಂದ ನನ್ನನ್ನು ಹಾರೈಸಿದಿರಲ್ಲ, ಅದಕ್ಕೆ ನನ್ನ ಕೃತಜ್ಞತೆಗಳನ್ನ ಯಾವ ರೀತಿ ಹೇಳಿದ್ರೂ ಅರ್ಥ ಗೊತ್ತಾಗೋದಿಲ್ಲ. ಏನು ಮಾಡೋಕ್ಕಣ ನೋಡಿ, ಇದು ನೋಡಿದ್ರೆ ಇದು ಅಣ್ಣ ಇದು ರೋಡ ಇದು ಅಲ್ಲ ಇದು ರೋಡಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇದು ರೋಡಾ? ಎಲ್ಲಿ ತನಕ ಇದೆ? ಕಾಗಪ್ಪನ ಹೊಲದಲ್ಲ ಹುಣಸೆ ಮರ ಅಲ್ಲಿ ಗಂಟೆ ಇದ್ದ ಆಚೆಗಿಲ್ವಾ? ಅದೇನಪ್ಪ ಅದು ಅದಂತರ ಅವೆಲ್ಲ ಬಿಟ್ಲಿ ಬೆಳಿಗ್ಗೆ ಹಾಕದ ಸದ್ಯಕ್ಕೆ ಮುಂದಕ್ಕೆ ಅರ್ಧ ಅವಶ್ಯಕತೆ ಇಲ್ಲ. ಕಡೆ ನೋಡೋದ. ನೀವು ಎಲ್ಲಿಯವ್ರಣ್ಣ? ಸೋಮವಾರಪೇಟೆಯವರ? ಸೋಮವಾರಪೇಟೆ. ಹೌದು ನೋಡಿ. ಯಾರ ಮನೆಯವರು? ಹೌದು. ಇಲ್ಲೇನು ಏನು ರೇಟ್ ಕಳಿತೀವಿ ನೋಡಿ? ಇಲ್ಲೆಲ್ಲ ರೂಪಾಯಿ ಹೆಂಗೆ ಎಕರೆ ಕ್ವಿಂಟಲ್? ಅದೇ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ 6 ಸದ್ಯಕ್ಕೆ ಕೊಟ್ಟಿಲ್ಲ, 6 ಕೊಡ್ತೀವಿ ಇಲ್ಲ. ಓಕೆ ಆಯಿತು ಅಣ್ಣ. ರಾಜಪ್ಪನವ್ರು ಅಲ್ಲವ್ರ ಇಲ್ಲ ನಮ್ಮ ಕುಶ್ವರ್ಗಣ್ಣ ಗೊತ್ತಾ? ಅವ್ನು ನಂಗೆ ಅಣ್ಣ ಆಗುತ್ತೆ. ಇಲ್ಲ ಇದು ಹಿರಿಯೂರು. ನಮ್ಮ ತಾಯಿ ಅವ್ರ ತಾಯಿ ಅಕ್ಕ ತಂಗಿರು. ಅಲ್ಲ ಅದೇ ಅಲ್ಲಿ ಗಂಟು ರೋಡ್ ಅದ ಅಂತಂದರು ಅವರು, ಬಂದಿದ್ರಲ್ಲ ಅವರು. ಆಯಿತು. ಅಲ್ಲಿ ಹೋಗಿದ್ದು ಬರ್ತೀನಿ ಸರ್. ಈಗ ಇವರು ರೈತರು, ಇವ್ರು ಏನು ಹೇಳ್ತಾಯಿದ್ರು ಅಂದರೆ ಇದು ರೆಕಾರ್ಡ್ ರೋಡೇ ಅಲ್ಲಿ ತನಕ ಇದೆ ಅಂದರೆ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಆ ಆಸ್ತಿಗೆ ಎಂಡು ರಸ್ತೆ, ಆಚೆಗೆ ರಸ್ತೆ ಇಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಬಟ್ ಆ ಆಸ್ತಿ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಣ್ಣ ಇಲ್ಲಿಂದ ಈಚೆಗೂ ರಸ್ತೆ ಇದೆ, ಬಟ್ ಈ ಕಡೆ ಲ್ಯಾಂಡ್ನವನು ಅದನ್ನು ಆಕ್ರಮಿಸ್ಕೊಂಡಿದ್ದಾನೆ, ಅಂದರೆ ಅದನ್ನು ಒತ್ತರಿಸ್ಕೊಂಡಿದ್ದಾನೆ, ಹಾಗಾಗಿ ಅದನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾನೆ ಅವ್ರಿಗೆ ಅಂತ ಏನೋ ಹೇಳ್ತಾ ಇದ್ದಾರೆ. ಇರಲಿ ನೋಡೋಣ ಅದೇನಾಗುತ್ತೆ ಅಂತ. ಈಗ ಫಸ್ಟು ನಮಗೆ ರೆಕಾರ್ಡ್ಸ್ ಆ ರೆಕಾರ್ಡ್ನಂತೆ ನಮಗೆ ರೋಡ್ ಇದ್ದರೆ ಸರಿ ಅಷ್ಟೇ, ಇನ್ನೇನಲ್ಲ. ಇದು ನೋಡಿ, ಇದೆಲ್ಲ ಇಲ್ಲಿ ಒಂದಷ್ಟು ಆಲೆ ಮನೆಗಳು ಮಾಡ್ತಾರೆ, ಆಲೆ ಮನೆ. ಓಕೆ, ಈಗ ಲ್ಯಾಂಡಿಗೆ ಬಂದೆ. ಈ ರೋಡ್ ಬಂದು ಇಲ್ಲಿಗೆ ಎಂಡಾಗಿದೆ. ಈಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಡೆ ಒತ್ತಲ್ಲಿ ಈಗ ನೋಡಿ ಕಲ್ಕೊಂಬಾಕೊಂಡಿದ್ದಾರಲ್ಲ ಇವರು, ಈ ನೋಡಿ ಇದನ್ನು ಒತ್ತರಿಸ್ಕೊಂಡಿದ್ದಾರೆ ರಸ್ತೆನ. ಸೊ ಹಾಗಾಗಿ ಇವರು ನೋಡಿ ಹಿಂದ್ಗಡೆ ಹೋಗೋರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರು ಮಾಡ್ಕೊಳ್ತಾರೆ. ರೆಕಾರ್ಡ್ ಬಂದಾಗ ಏನೋ ಒಂದು ಆಗುತ್ತೆ, ಅದು ಬೇರೆ ವಿಚಾರ. ಸಿಟಿಗೆ ಹತ್ತಿರ ಇದೆ, ನಾನು ಆಗಲೇ ಹೇಳ್ದಂಗೆ. ಇದೇ ಆಸ್ತಿ ಏನಂದರೆ ಕ್ಲೀನ್ ಮಾಡಿಲ್ಲ ಇವರು. ಯಾಕಂತಂದ್ರೆ ಇವರೆಲ್ಲ ಹೊರಗಡೆ ಇರೋರು. ಇವರು 5 ಜನ ಮಕ್ಕಳು. ಇವರು 5 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ನೋಡಿ ಇಲ್ಲಿ ಒಂದು ಕೋಕೋನಟ್ಸ್ ಇದೆ ನೋಡಿ ಇಲ್ಲೊಂದು. ಈ ಕೋಕೋನಟ್ಸಿಂದ ಈ ಕಡೆಗೆ ನೋಡಿ ಇಲ್ಲೇನು ಎಂಟಿ ಲ್ಯಾಂಡ್ ಇದೆಯಲ್ಲ, ಇದು ಆಸ್ತಿ ಸಂಪೂರ್ಣ ರೆಡ್ ಸಾಯಿಲ್ ಮಾತ್ರ. ಆ ಕಡೆ ಇರೋದು ಇವರ ಅಪ್ಪನ ರಿಲೇಟೆಡ್ಗಳು, ಅಂದರೆ ಹಣ ತಮ್ಮದಿರ ಆಸ್ತಿಗಳು. ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ, ಇವ್ರು ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಹಂಗೆ ಇಟ್ಕೊಂಡಿದ್ದಾರೆ ಅಂದರೆ, ಇವರು ವ್ಯಾಪಾರಸ್ಥರು ಎಲ್ಲ, ಇವ್ರಿಗೇನು ಅವಶ್ಯಕತೆ ಇಲ್ಲ. ನಮ್ಮಿಂದ ಜನ ಭಾಳ ಒಳ್ಳೆ ಜನ, ಭಾಳ ಉತ್ತಮವಾಗಿದ್ದಾರೆ. ಉತ್ತಮ ನೋಡಿ, ಅಕ್ಕಪಕ್ಕ ಒಂದು ಓಪನ್ ಬಾವಿ, ಪಂಪ್ ಸೆಟ್ಗಳು ನೋಡಿ. ಇಲ್ಲಿಂದ ಇನ್ನೂ ಹಿಂದಕ್ಕಿದೆ ಆಸ್ತಿ. ನಾನು ಅಲ್ಲಿ ತನಕ ಹೋಗೋಕ್ಕಾಗಲ್ಲ, ಸುಮ್ಮನೆ ಒಂದು ರಫಾಗಿ ಹೇಳ್ತೀನಿ ನಾನು ನಿಮಗೆ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡು, ಈಗಿನ ಮಟ್ಟಿಗೆ ಅಗ್ರಿಕಲ್ಚರ್ ಮಾಡ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ಇರ್ಬೋದು. ಅಥವಾ ನಾಳೆ ದಿನ ಒಂದು ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ಹಾಕಿದ್ರೆ
ನನ್ನ ಪ್ರಕಾರ ಒಂದು ಒಳ್ಳೆ ವರ್ತು, ಒಂದು ಒಳ್ಳೆ ಅಮೌಂಟ್ ಆಗುತ್ತೆ ಇದು. ಆಸ್ತಿ ಮಾತ್ರ ಸಮತಟ್ಟವಾಗಿದೆ, ಆಸ್ತಿ ಮಾತ್ರ ಒಂದು ಸಮತಟ್ಟವಾಗಿದೆ. ಇಲ್ಲೇನು ಸ್ವಲ್ಪ ಗಿಡ ಗೆಂಡ ಇದೆ, ಇದನ್ನು ಅಚ್ಚುಕಟ್ಟು ಮಾಡ್ಕೋಬೇಕು. 2 ಎಕರೆ 25 ಕುಂಟೆ, 5 ಜನ ಓನರು, ಅಂದರೆ ಒಂದು ತಾಯಿ ಮಕ್ಕಳು, ಒಬ್ಬ ಅಪ್ಪ ಅಮ್ಮನಿಗೆ 5 ಜನ ಮಕ್ಕಳು, ಅದರಲ್ಲಿ ಒಬ್ಬಳು ಹೆಣ್ಮಗಳು ನೋಡಿ. ಇದೆಲ್ಲ ಪಕ್ಕದ ಲ್ಯಾಂಡು, ಇದಿಷ್ಟು ಕೂಡ ಅಕ್ಕಪಕ್ಕದ ಲ್ಯಾಂಡ್. ಇದಕ್ಕೆ ಒಂದು ಕಣ್ಣಂಗೆ ಇರ್ತಕ್ಕಂಥದ್ದು ಈ ಆಸ್ತಿ. ಇನ್ನಿಂದ ನೋಡಿ ಆ ಕಡೆ ಹಿಂಭಾಗ ಅಲ್ಲಿ ಬಾಳೆ ಕಾಣಿಸ್ತಾ ಇದೆ, ಬಾಳೆ ಇದೆಯಲ್ಲ, ಆ ಬಾಳೆ ಇರ್ತಕ್ಕಂಥದ್ದು ಹಿಂಭಾಗದ ಆಸ್ತಿ. ಅದಕ್ಕೆ ಒಂದು ಕಣ್ಣಂಗೆ ಒಂದು ಹಳ್ಳ ಹರಿಯುತ್ತೆ, ನೀರರಿಯೋ ಹಳ್ಳ, ಅಂದರೆ ನಮ್ಮ ನೀರರಿಯೋ ಹಳ್ಳ ಅಂತೀವಿ ಅಥವಾ ಅಡ್ಡಾಳ ಅಂತೀವಿ, ಆ ಥರ ಅಲ್ಲಿ ತನಕನೂ ಇದೆ ಆಸ್ತಿ. ನಾರ್ತ್ ಸೌತು ಭಾಳ ಉದ್ದ ಜಾಸ್ತಿ ಇದೆ. 2 ಎಕರೆ 25 ಕುಂಟೆ, ಫಸ್ಟ್ ಕ್ಲಾಸ್ ಆಗಿದೆ ಲ್ಯಾಂಡ್ ಮಾತ್ರ. ಅಕ್ಕಪಕ್ಕ ಎಲ್ಲ ಕೋಕೋನಟ್ಸು, ಬಾಳೆ, ನಾನು ಆಗಲೇ ಹೇಳ್ದಂಗೆ ಅರಿಶಿನ, ಈರುಳ್ಳಿ, ಈ ಥರ ಕ್ರಾಪ್ಗಳು ಮಾಡ್ತಾಯಿದ್ದಾರೆ. ಜೊತೆಗೆ ಇಲ್ಲೇ ಸ್ಟೇ ಆಗ್ಬೋದು. ರೆಡ್ ಆ್ಯಂಡ್ ಬ್ರೌನು ಒಳ್ಳೆ ಮಣ್ಣು, ಈ ಅಡಿಕೆ, ಕೋಕೋನಟ್ಸು ಅಥವಾ ಇನ್ನಿತರ ಏನೇ ಕ್ರಾಪ್ ಮಾಡಿದ್ರೂ ಇಲ್ಲಿ ಮಾಡ್ಬೋದು. ಆ ಥರ ಇದೆ ಜಾಗ, ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ನನ್ನ ಪ್ರಕಾರ ಒಂದು 50,000 ರೂಪಾಯಿ ವರ್ಕ್ ಇದೆ. 2-3 ದಿನ ವರ್ಕ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಸಿಟ್ಟು ಭಸ್ಮ ಆಗೋಯ್ತದೆ, ಫಸ್ಟ್ ಕ್ಲಾಸಾಗಿ ಆಯ್ತದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್. ಓಕೆ, ಥ್ಯಾಂಕ್ ಯು ಸರ್.